ಹುಲಿಬೆಲೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಒಳಗಡೆ ಒಂದು ಅಪಘಾತ ಆಗಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಹೇಳಿ ಒಂದು ಮಾಹಿತಿ ಬಂತು. ಸ್ಥಳಕ್ಕೆ ಹೋಗಿ ನೋಡುವಾಗ ಒಂದು ಬೈಕು ಎಲೆಕ್ಟ್ರಿಕ್ ಪೋಲ್ಗೆ ಹೊಡೆದ್ಬಿಟ್ಟು ಅದರ ಪಕ್ಕದಲ್ಲಿ ವ್ಯಕ್ತಿ ರಸ್ತೆ ಮೇಲೆ ಬಿದ್ದು ಮೃತಪಟ್ಟಿರೋದು ಕಂಡುಬಂತು. ಕೂಡಲೇ ನಾವು ಅಪಘಾತದಿಂದ ಮೃತಪಟ್ಟಿದ್ದಾನೆ ಅಂತ ಹೇಳುವಂಥ ಪ್ರಕರಣವನ್ನು ತಗೊಂಡ್ವಿ. ಅವರ ಹೆಂಡತಿ ಸಹ ಆತ ಮದ್ಯಪಾನ ಮಾಡಿದ್ದ ಅಂತ ಹೇಳುವಂಥ ವಿಷಯವನ್ನು ಹೇಳಿದರು. ಆದರೆ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಬೈಕ್ ಮೇಲೆ ಆಗಿರುವಂತಹ ಗಾಯದ ಗುರುತುಗಳು ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ನಮಗೆ ಅನುಮಾನ ಬಂದಿತ್ತು. ಯಾಕೆಂತ ಹೇಳಿದ್ರೆ ಬೈಕ್ ಹೋಗಿ ಗುದ್ದಿದಾಗ ಆಗುವಂತಹ ಗಾಯದ ಗುರುತುಗಳಿಗೂ ಬೈಕನ್ನು ಬೇರೆ ವಸ್ತುವಿನಿಂದ ತಗೊಂಡು ಹೊಡೆದಾಗ ಆಗುವಂಥ ಗಾಯದ ಗುರುತುಗಳಿಗೂ ವ್ಯತ್ಯಾಸಗಳಿತ್ತು. ಆಮೇಲೆ ಬೈಕಿನ ಮುಂಭಾಗದಲ್ಲಿ ಬರತಕ್ಕಂತಹ ಹೆಡ್ಲೈಟ್ ಡೂಮನ್ನು ಚಾಕು ತಗೊಂಡು ಕಟ್ ಮಾಡಿದಂತೆ ಇತ್ತು. ಸೊ ಆಗ ನಮಗೆ ಇದ್ರ ಬಗ್ಗೆ ಸ್ವಲ್ಪ ಡೌಟ್ ಇತ್ತು, ಇದು ಬೇರೆ ಏನೋ ಇದೆ ಅಂಥೇಳಿ. ಸ್ವಲ್ಪ ಇದ್ರ ಬಗ್ಗೆ ಡೀಪಾಗಿ ಮಾಹಿತಿಯನ್ನು ತೆಗೆಯುವಾಗ ಅಕ್ರಮ ಸಂಬಂಧದ ಒಂದು ಸುಳಿವು ಸಿಕ್ತು. ದೇವರಾಜ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಅಶೋಕ್ ಮತ್ತು ಸಿದ್ದಪ್ಪ ಅಂತ ಹೇಳುವಂಥ ಇಬ್ಬರು ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಅಶೋಕ ಮೃತಪಟ್ಟವನು, ಸಿದ್ದಪ್ಪನ ಮತ್ತು ಇವರನ್ನು ಕರ್ಕೊಂಡು ಬಂದು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೊಲೆ ಮಾಡಿದ್ರೆ 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂಥೇಳಿ ಅಶೋಕನ ಕೊಲೆ ಮಾಡಬೇಕು ಅಂಥೇಳಿ ಅವನಿಗೊಂದು ಫೋನ್ ಮಾಡಿ ಅವನನ್ನು ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ಕೆರೆ ಹತ್ತಿರ ಕರೆಸ್ಕೊಂಡು ಅವನಿಗೆ ಮದ್ಯಪಾನ ಮಾಡಿಸ್ತಾರೆ. ಅದಾಗಿ ಸ್ವಲ್ಪ ಹೊತ್ತಿನ ನಂತರ ಅವರೊಂದು ಕಬ್ಬಿಣದ ರಾಡನ್ನು ತೊಗೊಂಬಂದಿರ್ತಾರೆ. ಆ ಕಬ್ಬಿಣದ ರಾಡ್ನಲ್ಲಿ ಹಿಂಭಾಗದಿಂದ ಬಂದ್ಬಿಟ್ಟು ಅಶೋಕನ ತಲೆಗೆ ಹೊಡಿತಾರೆ. ಆಗ ಆತ ಮೂರ್ಛೆ ತಪ್ಪಿ ಬೀಳ್ತಾನೆ. ಬೈಕ್ನಲ್ಲೇ ಅವನನ್ನು ಮಧ್ಯಭಾಗದಲ್ಲಿ ಕೂರಿಸ್ಕೊಂಡು ಒಂದು ಬೈಕ್ನಲ್ಲಿ ತೊಗೊಂಡು ಬಂದು ಅಪಘಾತ ಆಗಿದೆ ಅಂತ ಹೇಳುವಂಥದ್ದು ಒಂದು ಸೀನನ್ನು ಇವರೇ ಸೃಷ್ಟಿ ಮಾಡಿ ಆತನ ಅಲ್ಲಿ ಬರುವಾಗಲೇ ಆತ ಮೃತಪಟ್ಟಿದ್ದ ಅವನ ಮೃತಪಟ್ಟ ದೇಹವನ್ನು ರಸ್ತೆ ಬದಿಯಲ್ಲಿ ಎಸೆದುಬಿಟ್ಟು ಬೈಕನ್ನು ಸಹ ಎಸೆದು ಹೋಗಿರ್ತಾರೆ. ಸೊ ಈಗ 4 ಜನರನ್ನು ನಾವು ಈಗ ದಸ್ತಗಿರಿ ಮಾಡಿದ್ವಿ, ತನಿಖೆ ಮುಂದುವರೆದಿದೆ. ಸರ್, ಅದು 2 ಲಕ್ಷ ಸುಪಾರಿ ಕೊಟ್ಟಿದ್ರು ಸಹ ಅಂತ ಸಹ ಕೇಳಿಬಂತು ಸರ್. ಕೊಡ್ತೀವಿ ಅಂತೇಳಿ ಹೇಳಿದರು, 2 ಲಕ್ಷ ರೂಪಾಯಿ ಸುಪಾರಿ ಕೊಡ್ತೀವಿ ಅಂತೇಳಿ ಹೇಳಿದರು. ದೇವರಾಜ್ ಹೇಳಿದರು, ಬಟ್ ಇನ್ನೂ ಕೊಟ್ಟಿರಲಿಲ್ಲ. ಬಟ್ ಅದ್ರ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ. ಪುಷ್ಪಳ ಪಾತ್ರ ಏನು ಸರ್? ಆಕೆಗೆ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತು, ಈ ತನಿಖೆ ನಡೀತಾ ಇದೆ. ಓಕೆ.